ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಭಾಗ್ಯ ಸೋಮಪ್ಪ ಬಾಳಪ್ಪನವರು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ನೀರಿನ ವಿದ್ಯುತ್ ವಿಭಜನೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ಚಿತ್ರದಲ್ಲಿ ಪ್ಲಾಸ್ಟಿಕ್ ಮಗ್, 2 ಗ್ರಾಫೈಟ್ ದಂಡಗಳು, ಇವುಗಳ ಮೇಲೆ 2 ಪ್ರನಾಳಗಳನ್ನು ಬೋರಲು ಹಾಕಲಾಗಿದೆ. ಗ್ರಾಫೈಟ್ ದಂಡಗಳ ಮೂಲಕ ವಿದ್ಯುತ್ತನ್ನು ಹಾಯಿಸಲು 6 ವೋಲ್ಟ್ ಬ್ಯಾಟರಿಯನ್ನು ಬಳಸಲಾಗಿದೆ. ಗ್ರಾಫೈಟ್ ದಂಡಗಳನ್ನು ಪ್ಲಾಸ್ಟಿಕ್ ಮಗ್ನ ಕೆಳಭಾಗದಲ್ಲಿ ಅಳವಡಿಸಲಾಗಿದೆ. ಧನಾತ್ಮಕ ಧ್ರುವವನ್ನು ಆನೋಡ್ ಎಂದು ಮತ್ತು ಋಣಾತ್ಮಕ ಧ್ರುವವನ್ನು ಕ್ಯಾಥೋಡ್ ಎಂದು ಕರೆಯುವರು. ಮಗ್ನಲ್ಲಿ ನೀರು ಮತ್ತು ಸ್ವಲ್ಪ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಲಾಗಿದೆ. ಇದು ನೀರನ್ನು ಉತ್ತಮ ವಿದ್ಯುತ್ ವಾಹಕವನ್ನಾಗಿ ಮಾಡುತ್ತದೆ. ಬ್ಯಾಟರಿಯ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ನೀರು ಹೈಡ್ರೋಜನ್ ಮತ್ತು ಆಮ್ಲಜನಕಗಳಾಗಿ ವಿಭಜನೆಗೊಳ್ಳುತ್ತದೆ. ಆಮ್ಲಜನಕವು ಆನೋಡ್ ಮೇಲೆ ಬೋರಲು ಹಾಕಿದ ಪ್ರನಾಳದಲ್ಲಿ ಬಿಡುಗಡೆಯಾಗಿರುತ್ತದೆ. ಅದೇ ರೀತಿ ಹೈಡ್ರೋಜನ್ ಕ್ಯಾಥೋಡ್ ಮೇಲೆ ಬೋರಲು ಹಾಕಿರುವ ಪ್ರನಾಳದಲ್ಲಿ ಬಿಡುಗಡೆಯಾಗಿರುತ್ತದೆ. ಕ್ಯಾಥೋಡ್ ಕಡೆ ಸಂಗ್ರಹವಾಗುವ ಹೈಡ್ರೋಜನ್ ಅನಿಲದ ಪ್ರಮಾಣವು ಆನೋಡ್ ಕಡೆ ಸಂಗ್ರಹವಾಗುವ ಆಮ್ಲಜನಕದ ಪ್ರಮಾಣಕ್ಕಿಂತ 2ರಷ್ಟು ಪ್ರಮಾಣದಲ್ಲಿರುತ್ತದೆ. ಧನ್ಯವಾದಗಳು.